ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ 3ನೇ ಬಾರಿ ನಾಳೆ ದಿನ ನವದೆಹಲಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಅತ್ಯಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ಒಂದು ಕ್ಷಣ ಬರಲಿ ಅಂತಕ್ಕಂಥದ್ದು. ಕಳೆದ 10 ವರ್ಷದ ಶ್ರೀ ನರೇಂದ್ರ ಮೋದಿಜಿಯವರ ಸಾಧನೆ, ಅಭಿವೃದ್ಧಿಯ ಹರಿಕಾರರಾಗಿ ಜೊತೆಯಲ್ಲಿ ಇವತ್ತು ವಿಶ್ವದಲ್ಲೇ ಭಾರತ ದೇಶಕ್ಕೆ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವರ ಜೊತೆಯಲ್ಲಿ NDA ಮೈತ್ರಿಕೂಟದ ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇವತ್ತು ಬೆಂಬಲವಾಗಿ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲೂ ಕೂಡ ಜನತಾದಳ ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇನು 28ಕ್ಕೆ 28 ಗೆಲುವು ಸಾಧಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದ್ವಿ. ಒಂದು ಹಂತಕ್ಕೆ ಹೋರಾಟ ಪ್ರತಿಫಲ ಕೊಟ್ಟಿದೆ, ಯಶಸ್ಸು ಕೊಟ್ಟಿದೆ. ಆ ಯಶಸ್ಸಿಗೆ ಕಾರಣ ಕನ್ನಡಿಗರು. ಬಹುಶಃ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಖಂಡಿತ ಸಂತೋಷ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಇನ್ನು 2 ಸ್ಥಾನಗಳಲ್ಲಿ ನಾವು ಸೋತಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಲೋಪದೋಷಗಳಿಂದ ಸೋತಿದ್ದೀವಿ ಅಂತಕ್ಕಂಥದ್ದು 2 ಪಕ್ಷದ ನಾಯಕರುಗಳಲ್ಲಿ ಇವತ್ತು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಆದರೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಮಾಡಿರೋದು ಬಹುಶಃ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ತಳಮಟ್ಟದಲ್ಲಿ ಪರಸ್ಪರ ಇವತ್ತು ಏನು ಅಣ್ಣತಮ್ಮಂದ ರೀತಿ ದುಡಿದಿದ್ದಾರೆ, ಅದರ ಒಂದು ಪ್ರತಿಫಲ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಒಂದು ನಾನು ಹೇಳ್ತೇನಣ್ಣ, ಚುನಾವಣೆಗಿಂತ ಮುಂಚಿತವಾಗಿ ಯಾವುದೇ ರೀತಿ ದೇವೇಗೌಡರ ಸಾಹೇಬರಾಗಲಿ ಕುಮಾರಣ್ಣ ಅವರಾಗಲಿ ಒಂದು ಷರತ್ತಾಕಿ ನಾವು NDA ಮೈತ್ರಿ ಪಕ್ಷಕ್ಕೆ ಭಾಗವಾಗ್ತಕ್ಕಂಥದ್ದಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಈ ದೇಶವನ್ನು ಕಟ್ಟಲಿಕ್ಕೆ, ಈ ರಾಜ್ಯವನ್ನು ಕಟ್ಟಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟರು ಸ್ವೀಕಾರ ಮಾಡ್ತೀವಿ ತುಂಬ ಹೃದಯದಿಂದ. ಕೊಡದೇ ಹೋದರೂ ಕೂಡ ಚಕಾರ ಎತ್ತದಿಲ್ಲ. ಕೆಲವೊಂದಷ್ಟು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾಳೆ ದಿನ ನಿಮಗೆ ತಿಳಿಯುತ್ತಣ್ಣ. ನಿಮಗೆ ಎಷ್ಟು ಖುಷಿ ಇದೆ ಸರ್, ಕೇಂದ್ರ ಸಚಿವರಾಗ್ತಾರೆ? ಮಂಡ್ಯದ ಜನ ಕನಸು ಕಟ್ಕೊಂಡಿದ್ರು. ಅಂದರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಏನು ನೀರಾವರಿ ಸಮಸ್ಯೆ ಇದೆ, ಆ ಭಾಗದ ಸಮಸ್ಯೆ, ಅದಕ್ಕೆಲ್ಲ ಸ್ಪಂದಿಸಬೇಕು ನಾನು, ಹಾಗಾಗಿನೇ ಚುನಾವಣೆ ನಿಂತ್ಕೋತಾ ಇದ್ದೀನಿ ಅಂತ. ದೊಡ್ಡ ಜವಾಬ್ದಾರಿ ಕೂಡ ಇದೆ ಅಂತ. ಖಂಡಿತವಾಗ್ಲೂ ಸತ್ಯ ಅಣ್ಣ. ನಾವು 1.5 ಲಕ್ಷದಿಂದ 2 ಲಕ್ಷದವರೆಗೂ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ವಿ. ಆದರೆ ನಿರೀಕ್ಷೆಗೂ ಮೀರಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಬಹುಶಃ ತಾವು ಹೇಳಿದಂತೆ ಜವಾಬ್ದಾರಿ ಹೆಚ್ಚಾಗಿದೆ, ನಿರೀಕ್ಷೆಗಳು ಹೆಚ್ಚಾಗಿದೆ. ಆ ಜವಾಬ್ದಾರಿ ತಕ್ಕಂತೆ ನಿರೀಕ್ಷೆಗೂ ಮೀರಿ ಮಾನ್ಯ ಕುಮಾರಸ್ವಾಮಿ ಅವರು ಕೆಲಸ ಮಾಡ್ತಾರೆ ಮಂಡ್ಯ ಜಿಲ್ಲೆಯ ಪರವಾಗಿ ಅಂತಕ್ಕಂಥದ್ದನ್ನು ಮಾತ್ರ ನಾನು ಭಾಳ ವಿಶ್ವಾಸವಾಗಿ ಹೇಳ್ಬೋದು. ಯಾಕಂದರೆ ಕಾವೇರಿ ವಿಚಾರ ಆಗಿರ್ಬೋದು ಅಥವಾ ಭದ್ರಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದ ಜ್ವಲಂತ ನೀರಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಅವ್ರ ಮೇಲೆ ಇರುವಂಥದ್ದು ಸರ್. ಕುಮಾರಣ್ಣ ಅವರು ಕೂಡ ಪದೇ ಪದೇ ಆ ಮಾತನ್ನು ಹೇಳ್ತೀವಿ. ಇವತ್ತು ಕಾವೇರಿ ವಿಚಾರವಾಗಿ ಹಲವಾರು ವರ್ಷಗಳಿಂದ 2 ರಾಜ್ಯದ ಮಧ್ಯೆ ಇರ್ತಕ್ಕಂಥ ಈ ಒಂದು ವಿಷಯ ಏನಿದೆ, ಜೊತೆಯಲ್ಲಿ ಮೇಕೆದಾಟನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಈ ರೀತಿ ಅನೇಕ ಜ್ವಲಂತ ಸಮಸ್ಯೆಗಳೇನಿದೆ, ಇದಕ್ಕೆಲ್ಲ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನು ತುಂಬಿಸಿದ್ದಾರೆ. ಕೇಂದ್ರದ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿರ್ಬೋದು, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಅವರ ಗಮನವನ್ನು ಸೆಳೀತಕ್ಕಂಥ ಕೆಲಸ ಕನ್ನಡಿಗರ ಪರವಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಒಂದು ಕಡೆ ಹೇಳಿದ್ರೆ, ನಾನು ಇನ್ಮೇಲೆ ಫುಲ್ ಟೈಮ್ ರಾಜಕಾರಣಿ ಸಿನಿಮಾ ಮಾಡೋದಿಲ್ಲ, ತಂದೆಯವರು ಒಂದು ಅಧಿಕಾರದಲ್ಲಿದ್ದರೆ ಜವಾಬ್ದಾರಿ ತಗೋತಾ ಇದ್ದೀರಾ? ಇದು ಒಂದು ನಾನು ಈ ವಿಷಯವಾಗಿ ಸ್ಪಷ್ಟನೆ ಕೊಡಬೇಕಾಗ್ತದಣ್ಣ. ಎಲ್ಲೋ ಒಂದು ಕಡೆ ನಾನು ಹೇಳಿದ ರೀತಿ ಮಿಸ್ಇಂಟರ್ಪ್ರಿಟೇಷನ್ ಆಯಿತಾ ಅಥವಾ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ.
ನಾನೇ ನೆನ್ನೆ ಮಾತನಾಡಿದ ಮೇಲೆ ಕೂತ್ಕೊಂಡು ಆಲೋಚನೆ ಮಾಡಿದೆ. ಕನ್ನಡ ಚಿತ್ರರಂಗ ನನಗೆ ವಿಶೇಷವಾಗಿ ಚಿತ್ರರಂಗದ ಕಲಾಭಿಮಾನಿಗಳು ಇವತ್ತು ಸಾರ್ವಜನಿಕ ಬದುಕಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಗುರುತಿಸಿರ್ತಕ್ಕಂಥದ್ದು ಒಬ್ಬ ನಟನಾಗಿ ಮೊದಲನೇದಾಗಿ. ಬಹುಶಃ ರಾಜಕಾರಣದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ನನಗೆ ಇವತ್ತು ಇಷ್ಟೊಂದು ಪ್ರೀತಿ ವಿಶ್ವಾಸ ಗೌರವವನ್ನು ತೋರಿಸಿರ್ತಕ್ಕಂಥದ್ದು ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿರ್ತಕ್ಕಂಥದ್ದು ಕೆಲವು ಚಿತ್ರಗಳಾದರೂ ಕೂಡ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ, ಯಶಸ್ಸು ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಕ್ಕೆ ನನಗೆ ರಾಜಕಾರಣದಲ್ಲಿ ಸಂಘಟನೆ ವಿಚಾರವಾಗಿ ಹೆಚ್ಚಿನ ಜವಾಬ್ದಾರಿಗಳಿದೆ. ಹಾಗಾಗಿ ನಾನು ಚಿತ್ರರಂಗದಿಂದ ಒಂದು ಸ್ವಲ್ಪ ವಿರಾಮವನ್ನು ತಗೊಳ್ಳಿಕ್ಕೆ ಇಚ್ಛಪಡ್ತೇನೆ ಮೊದಲನೇದಾಗಿ. ಆದರೆ ಇವತ್ತು ನನಗೆ ಸಿನಿಮಾ ರಂಗ ನನಗೇನು ಕೊಟ್ಟಿದೆ ಅದು ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೆ ಯಾವ ಹಳ್ಳಿಗೆ ಹೋದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ಇವತ್ತು ದೆಹಲಿಗೆ ಹೋದರೂ ಅಷ್ಟೇ ಒಬ್ಬ ನಟ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಇದೆ, ಅದು ಸಿಕ್ಕಿರ್ತಕ್ಕಂಥದ್ದು ಕನ್ನಡಿಗರಿಂದ. ಹಾಗಾಗಿ ರಾಜಕಾರಣದಲ್ಲಿ ಹೆಚ್ಚಾದಂಥ ಜವಾಬ್ದಾರಿಗಳಿದೆ, ನಿರೀಕ್ಷೆಗಳಿದೆ. ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಕ್ಕಂಥದ್ದು ಈ ಪಕ್ಷವನ್ನು ಕಟ್ತಕ್ಕಂಥ ಒಂದು ಜವಾಬ್ದಾರಿ ಇದೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಮುಂದುವರಿಸ್ತೀನಿ. ಕುಮಾರಸ್ವಾಮಿ ಅವರ ನಂತರ JDS ಪಕ್ಷಕ್ಕೆ ತಾವೇ ಉತ್ತರಾಧಿಕಾರಿ ಅಂತ ಎನಿಸಲಾಗ್ತದೆ ಸರ್ ಪಕ್ಷದಲ್ಲಿ? ಇಲ್ಲಿ ಪ್ರಶ್ನೆ ಉತ್ತರಾಧಿಕಾರಿ ಪ್ರಶ್ನೆ ಅಲ್ಲಣ್ಣ. ಇವತ್ತು ಏನು ಭಾರತ ದೇಶದಲ್ಲಿ ನೀವು ನೋಡಿರ್ಬೋದು, ಅಲಯನ್ಸು ಆದ ನಂತರ ಈ ದೇಶದಲ್ಲಿ ವಾತಾವರಣಗಳು ಬದಲಾವಣೆ ಆಗಿದೆ. ಪ್ರತಿಯೊಬ್ಬರು ಕೂಡ ಪರಸ್ಪರ ನಾಯಕರುಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿರ್ಬೋದು, ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ಬೋದು, ಅನೇಕ ಜನ ಹಿರಿಯ ನಾಯಕರುಗಳಿದ್ದಾರೆ, ಅನುಭವಿ ನಾಯಕರುಗಳಿದ್ದಾರೆ, ಯುವಕರು ಕೂಡ ಭಾಳ ಜನ ಇದ್ದಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ಒಂದು ಕಡೆ ಶರಣ್ ಗೌಡ್ರು ಅಂತಕ್ಕಂಥ ಯುವಕ ಇದ್ದಾರೆ, ಒಂದು ಕಡೆ ಹರೀಶ್ ಗೌಡ್ರು ಅಂತಕ್ಕಂಥ ಯುವಕ ಇದ್ದಾರೆ, ಇನ್ನೊಂದು ಸಮೃದ್ಧಿ ಮಂಜುನಾಥ್ ಇದ್ದಾರೆ, ಈಗ ಮಲ್ಲೇಶ್ ಬಾಬು ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ರೀತಿ ಅನೇಕ ಜನ ಎಲ್ಲ ಸಮುದಾಯದ ಯುವಕರನ್ನ ಒಟ್ಟುಗೂಡಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಇವತ್ತು ಜನತಾದಳ ಪಕ್ಷ ನಿರಂತರವಾಗಿ ದೇವೇಗೌಡರು ಸಾಹೇಬ್ರ ಕಾಲದಿಂದನೂ ಪ್ರಾಮಾಣಿಕವಾಗಿ ಅವ್ರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆ ಒಂದು ಹಾದಿಯಲ್ಲಿ ಇವತ್ತು ಯುವಕನಾಗಿ ನಾನು ಕೆಲಸ ಮಾಡ್ತೇನೆ ಹೊರತುಪಡಿಸಿ ಇಲ್ಲಿ ಉತ್ತರಾಧಿಕಾರಿ ಪ್ರಶ್ನೆ ಅಲ್ಲ. ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಭಾಳ ಕಷ್ಟ ಇದೆ. ಕನ್ನಡಿಗರ ಆಶೀರ್ವಾದದಿಂದ ದೇವೇಗೌಡರು ಸಾಹೇಬರು ಕಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸಿರ್ತಕ್ಕಂಥವ್ರು ಈ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತ ಬಂಧುಗಳು, ಅವ್ರ ಜೊತೆ ಕಾರ್ಯಕರ್ತನಾಗಿ ದುಡಿತೇನೆ ಅಣ್ಣ. ಥ್ಯಾಂಕ್ ಯು. ತಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸಿದ್ರಿ, ದೆಹಲಿಗೆ ನಾನೇ ಕುಮಾರಸ್ವಾಮಿ ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ಹೋದಾಗ 3 ಸೀಟ್ಗಿಂತ ಹೆಚ್ಚಿಗೆ ನಾವು ಕೇಳಲಿಲ್ಲ. ಬಹುಶಃ ಅದು ರಾಷ್ಟ್ರದ ಚುನಾವಣೆ ಆದಂಥ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಒತ್ತಡವನ್ನು ಮಾಡಬಾರ್ದು, ಜೊತೆಯಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ಮತ್ತೆ ದೇಶದ ಪ್ರಧಾನಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಯಾವುದೇ ರೀತಿ ನಾವು ಟಿಕೆಟ್ ಹಂಚಿಕೆ ವಿಚಾರವಾಗಿ ಗೊಂದಲವನ್ನು ಆಗಲಿಕ್ಕೆ ಬಿಡಲಿಲ್ಲ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನಡೀಲಿಲ್ಲ. ಅದೇ ರೀತಿ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಏನು ಉಪಚುನಾವಣೆಗಳು ರಾಜ್ಯದಲ್ಲಿ ಬಹುಶಃ ಇನ್ನೂ 2 ಕ್ಷೇತ್ರಗಳಿದೆ ಉಪಚುನಾವಣೆ ನಡಿಬೇಕಾಗಿರ್ತಕ್ಕಂಥದ್ದು ಚನ್ನಪಟ್ಟಣ ಜೊತೆಯಲ್ಲಿ. ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಿರಾ ರಾಜ್ಯ BJP ನಾಯಕರುಗಳ ಒಂದು ವರದಿಯನ್ನು ತಗೊಂಡು ಕೇಂದ್ರಕ್ಕೆ ಆ ವರದಿಯನ್ನು ಕಳಿಸಿ ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೆ, ಜೊತೆಯಲ್ಲಿ ಭಾಳ ಮುಖ್ಯವಾದಂಥ ಅಂಶ ಚನ್ನಪಟ್ಟಣದ ಕಾರ್ಯಕರ್ತರುಗಳು, ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳೇನಿದೆ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಂಡು ಒಟ್ಟಾರೆಯಾಗಿ ಜನತಾದಳ ಪಕ್ಷಕ್ಕೆ ಟಿಕೆಟ್ ಸಿಕ್ಕಿದ್ರೂ ಸಂತೋಷ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಕ್ಕಿದ್ರೂ ಅಲ್ಟಿಮೇಟ್ಲಿ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಇವತ್ತು ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು ಹೊರಗಾಕಬೇಕು ಈ ಭ್ರಷ್ಟ ಸರ್ಕಾರವನ್ನು ಅಂತಕ್ಕಂಥದ್ದು ಅವರ ವಿರುದ್ಧವಾಗಿ ಈ ಒಂದು ಹೋರಾಟ ಪ್ರಾಮಾಣಿಕವಾಗಿ ನಡೆಯುತ್ತೆ. ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ. ಥ್ಯಾಂಕ್ ಯು. ಇವತ್ತನೇ ಹೇಳ್ತಾ ಇದ್ದಾರೆ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೀವಿ. ಈಗಾಗಲೇ ನೀವು ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನಲ್ಲಿ ಬರ್ತಿರುವಂಥ ಸಿನಿಮಾ ಮೇಲೆ ನಿಮ್ಮ ಅಭಿಮಾನ ತುಂಬಷ್ಟು ಎಕ್ಸ್ಪೆಕ್ಟೇಷನ್ಸ್. ಸೊ ಆ ಸಿನಿಮಾ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಿಮ್ಮ ಸಿನಿಮಾಗಾಗಿ ನಿಮ್ಮ ಫ್ಯಾನ್ಸ್ ಎಷ್ಟು? ಸುಮಾರು ಒಂದು 40ರಿಂದ 45 ದಿನಗಳ ಚಿತ್ರೀಕರಣ ಆಗಿದೆ ಅದು. ಹಾಗಾಗಿ ಒಂದು ಸ್ವಲ್ಪ ನನಗೆ ಈ ಚುನಾವಣಾ ಬ್ರೇಕ್ಗಳು ಸಹಜವಾಗಿ ಜವಾಬ್ದಾರಿ ಒತ್ತಡಗಳು ಬ್ರೇಕ್ ಆಗಿದೆ. ಹಾಗಾಗಿ ಅದು ಕೂಡ ಮುಂದುವರಿಸಿ ಮುಗಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಬಗ್ಗೆ ಅಲ್ಲ, ಇನ್ನೂ ಸಾಕಷ್ಟು ದಿನ ಇದೆ, ಹೇಳ್ತೀನಣ್ಣ, ಮುಂದಕ್ಕೆ ಹೇಳ್ತೀನ. ಥ್ಯಾಂಕ್ ಯು.